ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ನಾನು ಇವತ್ತು ಬೆಳಿಗ್ಗೆನೇ ಬರ್ಡ್ಸ್ ಫೋಟೋಗ್ರಫಿ ಮಾಡೋದಕ್ಕೆ ಅಂತ ಹೊರಟಿದ್ದೀನಿ. ವಿಂಟರ್ ಸೀಸನ್ ಇದೆ, ಸಿಕ್ಕಾಪಟ್ಟೆ ಫಾಗ್ ಇದೆ ಎಲ್ಲ ಕಡೆ. ಬೆಳಿಗ್ಗೆ ಹೊತ್ತು ಬರ್ಡ್ಸ್ ಸ್ವಲ್ಪ ಆಕ್ಟಿವಿಟಿ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ಇಲ್ಲಿ ಹತ್ತಿರದ ಒಂದು ಲೇಕ್ ಹತ್ರ ಹೋಗ್ಬಿಟ್ಟು ಬರ್ಡ್ಸ್ ಫೋಟೋಗ್ರಫಿ ಮಾಡೋಣ ಅಂತ ಹೊರಟಿದ್ದೀನಿ. ಬನ್ನಿ ನೋಡೋಣ ಯಾವೆಲ್ಲ ಬರ್ಡ್ಸ್ಗಳು ಸಿಗುತ್ತೆ ಇವತ್ತು ನಮಗೆ ಅಂತ. ಯೂಶಲಿ ಅಲ್ಲಿ ಎಲ್ಲ ನಾನು ಲಾಸ್ಟ್ ಟೈಮ್ ವಿಸಿಟ್ ಮಾಡಿದಾಗ ಕ್ಯಾಶುಯಲ್ ಆಗಿ ವಿಸಿಟ್ ಮಾಡಿದ್ದೆ, ಯಾವ್ದು ಫೋಟೋಗ್ರಫಿ ಮಾಡಿರಲಿಲ್ಲ. ಸೊ ಆಗ ನನಗೆ ಪೆಲಿಕಾನ್ ಬರ್ಡ್ಸು, ಎಗ್ರೆಟ್ಸು ಮತ್ತು ಗ್ರೇ ಹೆರಾನ್ ಸಿಕ್ಕಿತ್ತು. ಇದೆಲ್ಲ ವಾಟರ್ ಬರ್ಡ್ಸ್ ಆದರೆ ಜೊತೆಗೆ ಕೆಲವೊಂದು ವೈಲ್ಡ್ ಬರ್ಡ್ಸ್ಗಳು ಕೂಡ ಸಿಕ್ಕಿದ್ವು. ಸಿಕ್ಕಾಪಟ್ಟೆ ಫಾಗ್ ಇದೆ, ಚಳಿ ಇದೆ. 6 ಗಂಟೆ, ನೋಡೋಣ ಹೆಂಗಿದೆ ಇವತ್ತು ಬರ್ಡ್ಸ್ಗಳು, ನಮ್ಗೆ ಎಷ್ಟು ಸಿಗ್ಬೋದು ಅಂತ. ಲಕ್ ಹೇಗಿದೆ ಗೊತ್ತಿಲ್ಲ. ಈಗ ಲೇಕ್ ಹತ್ರ ಬಂದಿದ್ದೀನಿ. ನನ್ನ ಕಣ್ಣಿಗೆ ಈಗ ಹೆರಾನ್ ಬರ್ಡ್ ಕಾಣ್ತಾ ಇದೆ. ಅಂದರೆ ಇದು ಪಾಂಡ್ ಹೆರಾನ್ ಅಂತಾನೆ, ಸ್ವಲ್ಪ ಸ್ಮಾಲ್ ಬರ್ಡು, ಸ್ವಲ್ಪ ಗುಂಡಿಗಿರುತ್ತೆ. ಇದ್ರದ್ದು ವಿಶೇಷ ಏನಂದರೆ ನೋಡಿ, ಎಷ್ಟು ಸ್ಲೋ ಆಗಿ ಆ ಮರದ ಕೊಂಬೆ ಮೇಲಿಂದ ಅದು ಗೊತ್ತಾಗ್ತಾ ರೀತಿ ಅಷ್ಟು ಸ್ಲೋ ಆಗಿ ಬರುತ್ತೆ. ಈ ಬರ್ಡ್ ಯೂಶಲಿ ವಾಟರ್ ಬಾಡೀಸ್ ಹತ್ರ ಜಾಸ್ತಿ ಕಾಣುತ್ತೆ, ಲೈಕ್ ಲೇಕ್, ಪಾಂಡ್ಸ್, ಆಮೇಲೆ ನದಿಗಳ ಹತ್ರನೂ ಕೂಡ ಕಂಡು ಬರುತ್ತೆ. ಅದು ಸಣ್ಣ ಸಣ್ಣ ಹುಳ ಅಥವಾ ಚಿಕ್ಕ ಚಿಕ್ಕ ಮೀನುಗಳಿಗೆ ಒಂದು ನೀರಿನ ಮೇಲೆ ಕಡ್ಡಿ ಅಥವಾ ರೆಂಬೆ ಕೊಂಬೆಗಳ ಮೇಲೆ ಕೂತ್ಕೊಂಡು ಪೇಷನ್ಸಿಂದ ವೇಟ್ ಮಾಡ್ತಾ ಇರುತ್ತೆ. ಒಂದ್ಸರಿ ಅದಕ್ಕೆ ಪ್ರೇ ಕಾಣಿಸ್ತು ಅಂದರೆ ಇಮ್ಮಿಡಿಯೇಟ್ ಆಗಿ ಅದು ಒಂದೇ ಅಟೆಂಪ್ಟಲ್ಲಿ ಹಿಡಿದು ಹಿಡಿಯುತ್ತೆ. ಈಗ ನೋಡಿದ್ರಲ್ಲ ನೀವು, ಅದೇ ರೀತಿ. ಸೊ ಇದೇ ರೀತಿ ಇನ್ನೂ ಹಲವು ಬರ್ಡ್ಸ್ಗಳದ್ದು ವಿಡಿಯೋ ಮಾಡಿದ್ದೀನಿ, ಇನ್ನು ಮುಂದೆ ವಿಡಿಯೋ ಇದೆ. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡದೆ ಕಂಟಿನ್ಯೂಸ್ ನೋಡಿ ಎಂಜಾಯ್ ಮಾಡಿ. ನೀವೀಗ ನೋಡ್ತಾ ಇರೋ ಹಕ್ಕಿ ಬಂದು ಬ್ರಾಹ್ಮಣಿ ಕೈಟ್ ಅಂತ. ಇದೊಂದು ವಿಶೇಷ ಪ್ರಕಾರದ ಹಕ್ಕಿ, ಬಿಳಿ ಮತ್ತು ಕಂದು ಬಣ್ಣದಲ್ಲಿ ನೀವು ನೋಡ್ಬೋದು. ಮತ್ತು ಈ ಬರ್ಡ್ ಒಂದು ಮೀಡಿಯಂ ಸೈಜ್ಡ್ ಬರ್ಡ್, 50-60 ಸೆಂಟಿಮೀಟರ್ ಉದ್ದ ಬರುತ್ತೆ. ಮತ್ತು ಇದು ಯಾವಾಗಲೂ ಹಾರೋದಕ್ಕೆ ತುಂಬ ಇಷ್ಟ. ಈ ಹಕ್ಕಿ ನೀವು ಸಾಮಾನ್ಯವಾಗಿ ನಿಮ್ಗೆ ಎಲ್ಲಿ ನೋಡ್ತೀರಾ ಅಂದರೆ ನೀರು ಪ್ರದೇಶಗಳಲ್ಲಿ, ಲೈಕ್ ಸಮುದ್ರ, ನದಿಗಳು ಅಥವಾ ಕೆರೆ ಹತ್ತಿರದಲ್ಲಿ ಜಾಸ್ತಿ ಸಿಗುತ್ತೆ. ಇದಕ್ಕೆ ಮೇನ್ ಫುಡ್ ಬಂದು ಮೀನು ಮತ್ತು ಕೆಲವೊಂದು ಮಾಂಸಾಹಾರಿ ಕೂಡ ತಿನ್ನುತ್ತೆ. ಇದು ಈ ಒಂದು ಹಕ್ಕಿ ಪ್ರಾಕೃತಿಕ ಸಮತೋಲನವನ್ನು ಕಾಪಾಡೋದಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಅಂದರೆ ಫುಡ್ ಚೈನ್ ಬ್ಯಾಲೆನ್ಸ್ ಮಾಡೋದಕ್ಕಾಗಲಿ ಅಥವಾ ಬಯೋಡೈವರ್ಸಿಟಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕಾಗಲಿ ತುಂಬ ಅತ್ಯವಶ್ಯಕ. ಹಾಗಾಗಿ ಈ ಬರ್ಡ್ನ ನಾವು ಆದಷ್ಟು ಕಾಪಾಡ್ಕೊಂಡು ಹೋದರೆ ಸೊ ನೇಚರ್ ಕೂಡ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಹಾಗಾಗಿ ಇಂಥ ಹಕ್ಕಿಗಳನ್ನ ನಾವು ಆದಷ್ಟು ಸಂರಕ್ಷಣೆ ಮಾಡಬೇಕು. ಇದೆಲ್ಲ ನೇಚರ್ನ ಒಂದು ಭಾಗ ಆಗಿರುತ್ತೆ. ನೀವು ನೋಡ್ತಿರಲ್ಲ, ಈ ಬರ್ಡ್ ಬಂದು ಲಿಟಲ್ ಎಗ್ರೆಟ್ ಅಂತ. ಎಷ್ಟು ಅದು ಕಾನ್ಸಂಟ್ರೇಷನ್, ಫೋಕಸ್ ನೋಡಿ ಹೇಗಿದೆ. ಆ ಒಂದು ಹುಳ ಅಥವಾ ಸಣ್ಣ ಸಣ್ಣ ಮೀನು ಏನಾದರೂ ಅದು ಕಣ್ಣಿಗೆ ಬಿದ್ದು ಅದು ಟಾರ್ಗೆಟ್ ಮಾಡ್ತಾ ಇರುತ್ತೆ. ಯಾವಾಗ ಅದು ರೈಟ್ ಟೈಮ್ ಅನ್ನುತ್ತೆ, ಇಮ್ಮಿಡಿಯೇಟ್ ಆಗಿ ಅದು ಆ ಮೀನನ್ನ ಅಲ್ಲೇ ಹೊಡೆದು ಒಂದೇ ಅಟೆಂಪ್ಟ್ಗೆ ಅದು ಹಿಡಿದು ಬಿಡುತ್ತೆ. ಈ ಸರಿ ನಾನು ನೋಡಿದಾಗ ಅದು ಒಂದೇ ಸರಿ 2 ಸಿಕ್ಕಿದೆ ಅದಕ್ಕೆ. ನೋಡಿ ಎಷ್ಟು ನೀಟಾಗತ್ತೆ. ಇದೆಲ್ಲ ನಮ್ಮ ನೇಚರ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಈ ಪಕ್ಷಿಗಳು ತುಂಬಾನೇ ದೊಡ್ಡ ಪಾತ್ರ ವಹಿಸುತ್ತವೆ. ಈಗ ನೋಡ್ತಿರಲ್ಲ, ಇದು ಗ್ರೇ ಹೆರಾನ್ ಅಂತ. ಈ ಬರ್ಡ್ ತುಂಬಾ ಹೈಟ್ ಇದೆ, ಸಿಕ್ಕಾಪಟ್ಟೆ ಹೈಟ್ ಇದೆ. ಏನಾಗಿದೆ ಅಂದರೆ ಇದು ಒಂಟಿ ಬರ್ಡ್ ಇದೆ ಈಗ ಸದ್ಯಕ್ಕೆ. ಇದು ಕೂಡ ಸೇಮ್ ಅದೇ ರೀತಿ ಹುಳಗಳನ್ನು, ಸಣ್ಣ ಸಣ್ಣ ಮೀನುಗಳನ್ನ ತಿಂದ್ಕೊಂಡು ಬದುಕುವಂಥದ್ದು. ನೀವೀಗ ನೋಡ್ತಾ ಇರೋ ಹಕ್ಕಿ ಹೆಸರು ಓರಿಯೆಂಟಲ್ ಡಾರ್ಟರ್ ಅಂತ. ಇದಕ್ಕೆ ಉದ್ದ ಬಾಲದ ನೀರಕ್ಕಿ ಅಂತ ಕೂಡ ಕರೀತಾರೆ. ಏನಕ್ಕೆ ಅಂದರೆ ಇದೊಂದು ಹಾವಿನ ರೀತಿ ಬಳಕುವಂಥ ಒಂದು ಕೆಪಾಸಿಟಿ ಇರುತ್ತೆ. ಜೊತೆಗೆ ಉದ್ದ ಕತ್ತನ್ನ ಅದು ಹೊರಗೆ ಚಾಚ್ಕೊಂಡು ಕೆರೆ ಕೊಳಗಳಲ್ಲಿ ಈಜ್ಕೊಂಡು ಈಸಿಯಾಗಿ ಅದು ಮೀನನ್ನ ಹಿಡಿಯೋದಕ್ಕೆ ಒಳ್ಳೆ ಹಾವಿನ ರೀತಿ ಕತ್ತನ್ನ ಉದ್ದ ಮಾಡಿ ಹಿಡಿದು ತಿನ್ನುತ್ತೆ. ಅದಕ್ಕೋಸ್ಕರನೇ ಈ ಹಕ್ಕಿಗೆ ಹಾವಕ್ಕಿ ಅಂತ ಕೂಡ ಕರೀತಾರೆ. ನಮಗಿಲ್ಲಿ ಯಾರೋ ಒಬ್ರು ಹೇಳಿದ್ರು, ಅಲ್ಲೊಂದು ಕಿಂಗ್ ಫಿಶರ್ ಕೂತಿದ್ದೆ ಗಿಡದ ಮೇಲೆ, ಹೋಗಿ ವಿಡಿಯೋ ಮಾಡ್ಕೊಡಿ ಅಂತ. ಹಂಗೆ ಬರ್ತಾ ಇದ್ದೀನಿ. ಅಲ್ಲಿ ಎದುರುಗಡೆ ಒಂದು ಮರ ಇದೆ, ಅದಕ್ಕೆ ಅದ್ರ ಮೇಲ್ಗಡೆ ಒಂದು ಕಿಂಗ್ ಫಿಶರ್ ಕೂತಿದೆ. ಬನ್ನಿ ನೋಡೋಣ ಹೇಗಿದೆ ಅಂತ. ಕಿಂಗ್ ಫಿಶರ್ ಒಂದು ಬ್ಯೂಟಿಫುಲ್ ಬರ್ಡ್. ಏನಂದ್ರೆ ಗಾತ್ರದಲ್ಲಿ ಚಿಕ್ಕದಾಗಿದ್ರು ಬೇರೆ ಬೇರೆ ಬಣ್ಣಗಳಲ್ಲಿ ಇದನ್ನ ನೀವು ನೋಡ್ಬೋದು. ಇದ್ರದ್ದು ಮೇನ್ ಒಂದು ಶಕ್ತಿ ಏನಂತಂದ್ರೆ
ಅದ್ರ ಶಾರ್ಪ್ ಐಸೈಟ್, ಅಂದರೆ ನೀರು ಒಳಗಡೆ ಹೋಗ್ತಿರೋಂಥ ಮೀನನ್ನು ಗುರುತಿಸಿ ಅದನ್ನ ಸ್ಪೀಡಾಗಿ ಹೋಗಿ ಹಿಡಿಯುವಂಥ ಕೆಪಾಸಿಟಿ ಇರುವಂಥ ಬರ್ಡ್. ಇನ್ನು ಇದರಲ್ಲಿ ಹಲವಾರು ಜಾತಿಗಳಿದೆ, ಅದರ ಹಲವಾರು ಬಣ್ಣಗಳಿದೆ. ಜಾಸ್ತಿ ಏನಂದ್ರೆ ಇದು ನೀರಿನ ಸುತ್ತಮುತ್ತ ಇರುವಂಥ ಗಿಡಗಳಲ್ಲಿ ಜಾಸ್ತಿ ವಾಸ ಮಾಡ್ತಿರುತ್ತೆ. ಯಾಕಂದ್ರೆ ಇದು ಮೇನ್ ಫುಡ್ ಬಂದು ಫಿಶ್. ಹಾಗಾಗಿ ನೀರಿನ ಸುತ್ತಮುತ್ತ ಇರುವಂಥ ಜಾಗಗಳಲ್ಲಿ ನೀವು ಕಿಂಗ್ ಫಿಶರ್ನ ಮಾಡ್ತೀರ. ಯಾಕೆ ಹಿಂಗೆ ಕೂಗ್ತಾ ಅಂತ ನೀವು ಆಶ್ಚರ್ಯ ಪಡ್ಬೋದು. ಒಂದು ನಾಯಿ ಅದನ್ನು ನೋಡಿ ಹಿಡಿಯೋದಕ್ಕೆ ಹೋಯ್ತು, ಇದು ತಪ್ಸ್ಕೊಂಡು ಹೋಗಿ ಮರದ ಕೂತ್ಕೊಂಡು ಅದಕ್ಕೆ ಬೈಯೋ ರೀತಿ, ಬಾ ಬಾ ಹಿಡಿ ನನ್ನ ಈಗ ಅಂತ ಕೂತ್ಕೊಂಡು ಆ ನಾಯಿನ ಹಾಗೆ ಹಿಡಿ. ಇವತ್ತು ನಾನು ಲಕ್ಕಿರ್ಬೇಕು ಬಹುಶಃ, ಯಾಕಂದ್ರೆ ಹಾಗೆ ಮುಂದೆ ಹೋಗ್ತಿದ್ದು ನನಗೆ ನೋಡ್ತಿರ್ಬೋದು ನೀವು ಔಲೆಟ್ಗಳು ಸಿಕ್ತು. ಇದು ಆ್ಯಕ್ಚುಲಿ ಫ್ಯಾಮಿಲಿ ಇದೆ, ಇನ್ನೂ 2 ಒಳಗೆ ಕೂತಿದೆ, ಯಾವಾಗಲೂ ಇಲ್ಲೇ ಇರುತ್ತೆ. ಸೊ ಆ ಫ್ಯಾಮಿಲಿ ನೋಡಿ ಭಾಳ ಖುಷಿ ಆಯ್ತು ನನಗೆ. ಔಲೆಟ್ಗಳು ನೋಡಿಕೊಂಡು ಹಂಗೆ ಸ್ವಲ್ಪ ಮುಂದೆ ಬರ್ತಾ ಇದ್ದೆ. ಆಗ ನನ್ನ ಕಣ್ಣಿಗೆ 2 ಕಾರ್ಮೊರೆಂಟ್ಗಳು ಮರದ ಮೇಲೆ ಕೂತ್ಕೊಂಡಿದ್ವು. ನೋಡೋದಕ್ಕೆ 2 ಕಪಲ್ ಅನಿಸುತ್ತೆ. ವ್ಯೂ ತುಂಬ ಚೆನ್ನಾಗಿತ್ತು. 2 ಕೂಡ ಅದು ಆ್ಯಕ್ಟಿವಿಟೀಸ್ ನೋಡ್ತಾ ಇದ್ರೆ ಆಗಷ್ಟೇ ಅದು ನೀರಿನಿಂದ ಬಂದು ರೆಕ್ಕೆಗಳನ್ನ ಸ್ಪ್ರೆಡ್ ಮಾಡ್ಕೊಂಡು ಡ್ರೈ ಮಾಡ್ಕೊಳ್ತಾ ಇದೆ ಅನಿಸುತ್ತೆ. ಕಾರ್ಮೊರೆಂಟ್ಗಳು ಯೂಶಲಿ ಮೇನ್ ಫುಡ್ ಬಂದು ಫಿಶ್ ಇದಕ್ಕೆ. ಹಾಗಾಗಿ ಇದು ನೀರು ಒಳಗಡೆನೆ ಹೋಗಿ ಮೀನನ್ನ ಹಿಡಿಯುವಂಥ ಒಂದು ಸಾಮರ್ಥ್ಯ ಹೊಂದಿರುತ್ತೆ. ಮತ್ತು ಅದು ಕೊಕ್ಕು ನೋಡ್ತಿರ್ಬೋದು ಎಷ್ಟು ಶಾರ್ಪ್ ಇದೆ ಮತ್ತು ಉದ್ದ ಇದೆ ಅಂತ. ಇದೇನಕ್ಕೆ ಅಂದರೆ ಅದು ಮೀನನ್ನು ಹಂಟ್ ಮಾಡೋ ಟೈಮಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ. ಇದು ಸಖತ್ತು ಫಾಸ್ಟಾಗಿ ನೀರೊಳಗಡೆ ಈಜುವಂಥ ಹಕ್ಕಿ. ಇಲ್ಲಿ ನಿಮಗೆ 2 ಜಾತಿಯ ಹಕ್ಕಿನ ನೀವು ನೋಡ್ಬೋದು. ಕೆಳಗಡೆ ಕೂತಿದೆಯಲ್ಲ ಆ ಹಕ್ಕಿ ಹೆಸರು ಬಂದು ಡಸ್ಕಿ ಸೀಸೈಡ್ ಸ್ಪ್ಯಾರೋ ಅಂತ, ಮತ್ತು ಮೇಲ್ ಕೂತಿರೋ ಹಕ್ಕಿ ಬಂದು ಮಡಗಾಸ್ಕರ್ ಮ್ಯಾಕ್ಪೈ ರಾಬಿನ್ ಅಂತ. ಇದೆರಡು ಫ್ಲೈ ಕ್ಯಾಚರ್ಗಳು. ಹಾಗೆ ನಾನು ಕೆಲವೊಂದು ಹಕ್ಕಿಗಳ ಶಬ್ದ ಕೇಳಿಸ್ಕೊಂಡು ನಿಂತಿರುವಾಗ ಒಂದು ಹದ್ದಿನ ರೀತಿ ಒಂದು ಬರ್ಡ್ ಕೂಗ್ತಾ ಇತ್ತು. ನಾನೇನು ಅಂತ ಸ್ವಲ್ಪ ಹೊರಗೆ ಬಂದು ನೋಡ್ತಾ ಇದ್ದೆ. ಅದು ಮತ್ತೆ ಅಲ್ಲಿ ಕೂಗ್ತಾ ಸೈಡಲ್ಲಿ ಹಾಗೆ ನೋಡ್ತಾ ಇದ್ದೀನಿ. ನನಗೆ ಅದು ಗೊತ್ತಾಯ್ತು. ಆಮೇಲೆ ಅದು ಗ್ರೇ ಹಾರ್ನ್ ಬಿಲ್ ಅಂತ. ನೀವು ಗಮನಿಸ್ಬೋದು ಅದು ಕೂಗೋದಲ್ಲಿ ಸ್ವಲ್ಪ ಅದು ಹದ್ದಿನ ರೀತಿನೇ ಕೂಗುತ್ತೆ. ನನಗೆ ಬಹಳ ಖುಷಿ ಆಯ್ತು ಈ ಟೈಮ್. ಯಾಕಂದ್ರೆ ತುಂಬಾನೇ ರೇರ್ ಬರ್ಡ್ಸ್ಗಳು ನನಗೆ ಸೈಟಿಂಗ್ ಆಗಿತ್ತು. ಅದು ಕೂಡ ಹಾರ್ನ್ ಬಿಲ್ ನಮ್ಮ ಮೈಸೂರಲ್ಲಿ ಸಿಗುತ್ತೆ ಅಂದರೆ ಫ್ರೆಂಡ್ಸ್ ತುಂಬ ಕ್ಲೋಸ್ ಆಗಿ ಸಿಕ್ಕಿದೆ. ನಾನು ಹತ್ರನೇ ಇದ್ದೀನಿ, ಸೌಂಡ್ ಮಾಡ್ತಾ ಇಲ್ಲ. ಸ್ವಲ್ಪ ಮೂಮೆಂಟ್ ಕೊಟ್ಟರು ಹೊರಗೋಗುತ್ತೆ, ಹೋಗ್ತಾ ಇದೆ. ಈ ಬರ್ಡ್ ಹೆಸರು ಬಂದು ಬ್ಲ್ಯಾಕ್ ಟ್ರ್ಯಾಂಗೋ ಅಂತ. ಇದು ಸಿಕ್ಕಾಪಟ್ಟೆ ಫಾಸ್ಟಾಗಿ ಹಾರುತ್ತೆ ಮತ್ತು ಇದು ತುಂಬ ಅತಿ ಅಪರೂಪದ ಬರ್ಡ್ಗಳು ಇವೆಲ್ಲ. ಇದಕ್ಕೆ ಮೇನ್ ಫುಡ್ ಬಂದು ಸಣ್ಣ ಸಣ್ಣ ಇನ್ಸೆಕ್ಟ್ಸ್ಗಳು. ಸೊ ಈ ಬರ್ಡ್ ಕೂಡ ಪ್ರಕೃತಿನ ಬ್ಯಾಲೆನ್ಸ್ ಮಾಡೋದಕ್ಕೆ ತುಂಬಾ ಅವಶ್ಯಕ. ನಮಗೆ ತುಂಬಾ ರೇರ್ ಬರ್ಡು ಯುರೇಷನ್ ಗೋಲ್ಡನ್ ಓರಿಯೋಲ್ ಅಂತ ಒಂದು ಬರ್ಡ್ ಸಿಕ್ಕಿದೆ. ನೋಡ್ತಾ ಇದ್ದೀವಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಫುಲ್ ಬಾಡಿ ಅದು ಯೆಲ್ಲೋಯಿಶ್ ಇದೆ ಮತ್ತು ರೆಕ್ಕೆಲಿ ಅಲ್ಲಲ್ಲಿ ಬ್ಲ್ಯಾಕ್ ಸ್ಪಾಟ್ಸು. ಮತ್ತು ಅದು ಕಣ್ಣನ್ನು ಅಬ್ಸರ್ವ್ ಮಾಡಿದ್ರೆ ನೀವು ಒಳ್ಳೆ ಕಾಜಲ್ ಹಾಕಿರೋ ರೀತಿ ಇದೆ. ಆ ಬೀಕು ರೆಡ್ ಇದೆ, ಒಳ್ಳೆ ಲಿಪ್ಸ್ಟಿಕ್ ಹಚ್ಚಿರೋ ರೀತಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಈ ಬರ್ಡ್ಸ್ ಅಂದರೆ. ನಾನು ಸಿಕ್ಕಾಪಟ್ಟೆ ದೂರ ಇದೆ, ಹಾಗೆ ವೆಯ್ಟ್ ಮಾಡ್ತಾ ಇದ್ದೆ. ಯಾಕಂದರೆ ತುಂಬ ಶೈ ಬರ್ಡು, ಒಂಚೂರು ಸೌಂಡ್ ಆಯಿತು ಅಂದರು ಅದು ಅಲ್ಲಿಂದ ಹಾರೋಗ್ಬಿಡುತ್ತೆ. ನನಗಂತೂ ಈ ಬರ್ಡ್ ತುಂಬಾ ಇಷ್ಟ ಆಯಿತು. ಯಾಕಂದರೆ ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಕಲರ್ಫುಲ್ ಆಗಿತ್ತು
ಮತ್ತು ಆ ಗಿಡ ಮತ್ತು ಕಡ್ಡಿಗಳ ಬಣ್ಣದಲ್ಲಿ ಇದು ಅಷ್ಟೊಂದು ಹೈಲೈಟ್ ಆಗ್ತಿರ್ಲಿಲ್ಲ. ಈ ಬರ್ಡ್ ಹೆಸರು ಯೆಲ್ಲೋ ಬೈಲ್ಡ್ ಬ್ಯಾಬ್ಲರ್ ಅಂತ. ನೀವು ನೋಡ್ತಿರೋ ಬರ್ಡು ಸ್ಮಾಲ್ ಮಿನಿವೆಟ್ಸ್ಗಳು. ಈ ಬರ್ಡ್ ಏನಾಗುತ್ತೆ, ನೋಡೋದಕ್ಕೆ ತುಂಬ ಚಿಕ್ಕದಾಗಿದ್ರು ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿರೋ ಬರ್ಡು. ಈ ಒಂದು ಬರ್ಡಲ್ಲಿ ಸಿಕ್ಕಾಪಟ್ಟೆ ಕಲರ್ ವೇರಿಯಂಟ್ಸ್ಗಳು ಇರುತ್ತೆ. ಮತ್ತು ಇದು ಬರ್ಡ್ಸ್ ಬಂದು ಚಿಕ್ಕ ಚಿಕ್ಕ ಕೀಟಗಳು ಮತ್ತು ಇರುವೆಗಳನ್ನ, ಮರದ ಮೇಲಿರುವಂಥ ಇರುವೆಗಳನ್ನ ನೋಡಿ ಅದು ಹೇಗೆ ಹಿಡಿತಾ ಇದೆ ಅಂತ. ಸೊ ಆ ರೀತಿ ಬದುಕುತ್ತೆ. ಸಿಕ್ಕಾಪಟ್ಟೆ ಹೈಪರ್ ಆ್ಯಕ್ಟಿವ್ ಆಗಿರುತ್ತೆ, ಫಾಸ್ಟಾಗಿ ಮೂವ್ಮೆಂಟ್ ಕೊಡುತ್ತೆ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ನೋಡಿ, ಇದು ಹಮ್ಮಿಂಗ್ ಬರ್ಡು. ಇದು ಮೇಲ್. ಆ್ಯಕ್ಚುಲಿ ಮೇಲಿ ಸಿಕ್ಕಾಪಟ್ಟೆ ಕಲರ್ಫುಲ್ ಇರುತ್ತೆ ಮತ್ತು ಶೈನಿಂಗ್ ನೋಡ್ತಿರ್ಬೋದು. ಹೇಗೆ ತನ್ನ ಆಹಾರನ ಗಿಡದಿಂದ ತೆಕ್ಕೊಂಡದು ತಿಂತಾ ಇದೆ ಅಂತ. ಇದು ಸಿಕ್ಕಾಪಟ್ಟೆ ಫಾಸ್ಟು, ಕ್ಯಾಪ್ಚರ್ ಮಾಡೋದು ತುಂಬಾ ಕಷ್ಟ ಈ ಸಣ್ಣ ಸಣ್ಣ ಬರ್ಡ್ಸ್ಗಳನ್ನ. ನೋಡಿ ಎಷ್ಟು ಆ್ಯಕ್ಟಿವ್ ಆಗಿದೆ ಈ ಬರ್ಡ್ಸ್ಗಳು. ಇದು ಒಂದು ಜಾಗದಲ್ಲಿ ತುಂಬ ಹೊತ್ತಿರೋದಿಲ್ಲ, ಇಮ್ಮಿಡಿಯೇಟ್ ಆಗಿ ಅದು ಜಾಗನ ಚೇಂಜ್ ಮಾಡ್ತಾ ಇರುತ್ತೆ. ಅಷ್ಟೊಂದು ಫಾಸ್ಟ್ ಇರುತ್ತೆ ಈ ಬರ್ಡ್ಗಳು. ಯಾಕಡೆ ಸ್ಮಾಲ್ ಬರ್ಡ್ಸ್ ಯಾವತ್ತೂ ಕೂಡ ಸಿಕ್ಕಾಪಟ್ಟೆ ಫಾಸ್ಟ್ ಇರುತ್ತೆ. ಈ ಮಿನಿವೆಟ್ಟಲ್ಲಿ ನಾನು ಹೇಳಿದೆ ಸಿಕ್ಕಾಪಟ್ಟೆ ನಿಮಗೆ ಕಲರ್ ವೇರಿಯಂಟ್ಸ್ಗಳು ಬರುತ್ತೆ ಅಂತ. ನೀವು ನೋಡ್ತಿರೋದು ಫೀಮೇಲು. ಈ ಪಕ್ಷಿ ಪ್ರಪಂಚದಲ್ಲಿ ಏನಾಗುತ್ತೆ ಅಂತಂದರೆ, ಮೇಲು ತುಂಬಾ ಅಟ್ರಾಕ್ಟಿವ್ ಆಗಿರುತ್ತೆ ಮತ್ತು ಕಲರ್ಫುಲ್ ಆಗಿರುತ್ತೆ, ಫೀಮೇಲ್ಸ್ಗಳು ಡಲ್ ಇರುತ್ತವೆ. ಇಷ್ಟೊತ್ತು ನೋಡಿದ್ರಲ್ಲ ಪಕ್ಷಿ ನಮಗೆ ಯಾವ ರೀತಿ ಸಹಾಯ ಮಾಡುತ್ತೆ ಅಂತ. ಹಾಗಾಗಿ ನಮ್ಮ ಇಕೋಸಿಸ್ಟಮ್ ಬ್ಯಾಲೆನ್ಸ್ ಆಗಿರಬೇಕು ಅಂತಂದರೆ, ಬಯೋಡೈವರ್ಸಿಟಿ ಬ್ಯಾಲೆನ್ಸ್ ಆಗಿರಬೇಕು ಅಂದರೆ ಈ ಪಕ್ಷಿಗಳ ಪಾತ್ರ ತುಂಬಾ ಮುಖ್ಯ ಆಗಿರುತ್ತೆ. ಹಾಗಾಗಿ ಈ ಪಕ್ಷಿಗಳನ್ನ ನಾವು ಆದಷ್ಟು ಉಳಿಸ್ಕೊಳ್ಬೇಕು, ಬೆಳೆಸಬೇಕು. ನಮ್ಮ ನೇಚರ್ ಚೆನ್ನಾಗಿರಬೇಕು. ಪ್ರತಿಯೊಂದು ಕೂಡ ಅದರದ್ದೇ ಆದ ಒಂದು ಪ್ರಾಮುಖ್ಯತೆ ಇರುತ್ತೆ. ಸೊ ನಾವು ಯಾವ ಜೀವಿನೂ ಕೂಡ ಹಾಳು ಮಾಡೋಷ್ಟು ಕಟುಕರಾಗಬಾರ್ದು. ಎಲ್ಲ ಸೇರಿ ನಮ್ಮ ನೇಚರ್ನ ಕಾಪಾಡೋಣ. ನಾನು ಆದಷ್ಟು ಬರ್ಡ್ಸ್ಗಳದ್ದು ವೀಡಿಯೋನ ಮಾಡಿ ತೋರಿಸಿದ್ದೀನಿ. ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಮತ್ತು ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯೊಂದಿಗೆ ವಿಡಿಯೋನ ಶೇರ್ ಮಾಡಿ. ನಿಮ್ಮೆಲ್ಲರ ಸಹಕಾರ ಇದ್ದರೆ ಮಾತ್ರ ನನ್ನ ಚಾನಲ್ ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಇನ್ನೂ ಹೆಚ್ಚಿನ ವೀಡಿಯೋಗಳು ಈ ರೀತಿ ಮಾಡ್ತೀನಿ. ನಿಮ್ಮ ಸಪೋರ್ಟ್ ಇರಬೇಕಷ್ಟೇ. ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್.